ಜಿಲ್ಲೆಯ ಏಕಶಿಲಾ ನಗರಿಯ ಮಧುಗಿರಿ ತಾಲೂಕಿನಲ್ಲಿ ಅದೃಷ್ಟ ದೇವತೆಯಾದ ಶ್ರೀ ಅದೃಷ್ಟ ಭೈರವಿ ದೇವಿಯ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಮನೋಹರ ಗುರೂಜಿಯವರ ಇಚ್ಛೆಯಂತೆ ಇವತ್ತು ಮತ್ತೆ ಸೋಮವಾರ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ. ಶ್ರೀ ಮನೋಹರ ಗುರೂಜಿಯ ಆಶಯದಂತೆ ಶ್ರೀ ಅದೃಷ್ಟ ಭೈರವಿ ದೇವಿಯ ದೇವಾಲಯ ಅವರ ಇಚ್ಛೆಯಂತೆ ಮೂಡಿಬಂದಿದ್ದು ಭಕ್ತಾದಿಗಳ ಸಮ್ಮುಖದಲ್ಲಿ ಉದ್ಘಾಟನೆಯಾಗ್ತಾ ಇದೆ. ಈ ದೇವಾಲಯ ಮಧುಗಿರಿ ತಾಲೂಕಿನ ಕಸಬಾ ವ್ಯಾಪ್ತಿಯ ಗೌರಿಬಿದನೂರು ಮುಖ್ಯ ರಸ್ತೆಯ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಅದೃಷ್ಟ ಭೈರವಿ ದೇವಿಯ ಉದ್ಘಾಟನೆ ಹಾಗೂ ಶ್ರೀ ಗಣಪತಿ, ಶಿವ ಮತ್ತು ಅದೃಷ್ಟ ಭೈರವಿ ದೇವಿ ದೇವರುಗಳ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವೂ ಕೂಡ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಶ್ರೀ ಮನೋಹರ್ ಗುರೂಜಿ ತಿಳಿಸಿದರು. ಇನ್ನು ಭಕ್ತಾದಿಗಳಿಗೆ ಮಧ್ಯಾಹ್ನ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿದ್ದು, ಸಕಾಲಕ್ಕೆ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಬೇಕು ಅಂತ ಶ್ರೀ ಮನೋಹರ್ ಗುರೂಜಿ ಈ ಮೂಲಕ ವಿನಂತಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7893908832 6363083392ಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಅನ್ನದಾನ ಇದೆ, ದಾಸೋಹ ಎಲ್ಲ ಇರುತ್ತೆ. ಬರಂತ ಭಕ್ತಾದಿಗಳು ಪ್ರತಿಯೊಬ್ಬರು ಭಕ್ತಾದಿಗಳು ಬರಬೇಕು. ಅಕ್ಕಪಕ್ಕ ಗ್ರಾಮಸ್ಥರು, ನಮ್ಮ ಮಧುಗಿರಿ ಇರೋದಂಥ ಸಿಟಿ ಜನ ಆಗ್ಬೋದು, ಹಳ್ಳಿ ಜನ ಪ್ರತಿಯೊಬ್ಬರು ಬರಬೇಕಂತ ನಾನೆಲ್ಲರಿಗೂ ವಿನಂತಿ ಮಾಡ್ತಾರೆ. ನಮಸ್ಕಾರ. ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ. ನನ್ನ ಹೆಸರು ಮನೋಹರ್ ಗುರೂಜಿ. ನಾವು ಜ್ಯೋತಿಷ್ಯ, ವಾಸ್ತು, ಆಸ್ಟ್ರಾಲಜಿ, ಪೂರೈಕೆ, ಪೂಜೆ ಪುನಸ್ಕಾರ, ಹೋಮ ಈ ಕೆಲಸದಲ್ಲಿ ಆ ದೇವಿಯ ವೃತ್ತಿ ಧರ್ಮ ನಡೆಸ್ಕೊಂಡು ಬರ್ತಾ ಇರ್ತೀನಿ. ಆ ತಾಯಿ ಸೇವೆಯಿಂದ ಕಷ್ಟ ಇರೋರಿಗೆ ಪರಿಹಾರ, ದೋಷ, ಮನೆಯಲ್ಲಿ ತೊಂದರೆಗಳು ಇರೋರು, ಆರ್ಥಿಕವಾಗಿ ನಷ್ಟಗಳು ಆಗಿರೋಂಥವ್ರು, ಬಿಸ್ನೆಸ್ ಮಾಡೋ ಅಂಥವ್ರು, ಬೇರೆ ಬೇರೆ ಅವ್ರಿಗೆ ಏನಾದರೂ ಒಂದು ತೊಂದರೆ ಇರೋ ಅಂಥವ್ರು ನನ್ನ ಹತ್ರ ಬಂದು ಜ್ಯೋತಿಷ್ಯ ಕೇಳಿ ಪರಿಹಾರ ಮಾಡ್ಕೊಳ್ತಿದ್ದಾರೆ. ನಾನು ಆ ತಾಯಿಯ ಆರಾಧನೆ ಆಗಿ ತುಂಬ ವರ್ಷಗಳಿಂದ ನಾನೊಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀನಿ. ಆ ತಾಯಿ ಯಾವ ಥರ ಅಂದರೆ, ನನಗೆ ಕನಸದ ಮುಖಾಂತರವಾಗಿ ಸೆಪುನದಲ್ಲಿ ಒಂದು ನೈಟ್ ಈ ಒಂದು ಸ್ಥಳದಲ್ಲಿ ನೀನೊಂದು ದೇವಸ್ಥಾನ ಕಟ್ಟಬೇಕು, ಒಂದು ಪುಣ್ಯಕ್ಷೇತ್ರ ಆಗುತ್ತೆ, ಅಲ್ಲಿ ಪವಾಡ ಇದೆ, ಶಕ್ತಿ ಇದೆ, ಮಾರ್ಗ ಇದೆ ಅಂತ ಹೇಳಿ ಆ ತಾಯಿ ನನಗೆ ಮಾತಿನಿಂದ ಬಂದು ದರ್ಶನ ಕೊಟ್ಟು ಆ ತಾಯಿಯ ಆರಾಧನೆಯಿಂದ ನನಗೆ ಮಾತಿನಲ್ಲಿ ಹೇಳಿದ್ದಂಥದ್ದು. ಅದಕ್ಕೋಸ್ಕರ ನನ್ನ ಕನಸು 10 ವರ್ಷದಿಂದ ಒಂದು ದೇವಸ್ಥಾನ ಕಟ್ಟಬೇಕಂತ ತುಂಬಾ ಪ್ರಯತ್ನ ಬಿಟ್ಟಿದ್ದೆ. ಅದು ಆಗಿರ್ಲಿಲ್ಲ. ಆ ತಾಯಿ ಯಾವುದೋ ಒಂದು ನಮ್ಮ ಅದೃಷ್ಟ ರತ್ನ ಅಂತ ನಾನೊಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಆ ಪ್ರೋಗ್ರಾಮ್ ಮುಖಾಂತರವಾಗಿ ಆ ತಾಯಿ ನನ್ನನ್ನ ಒಂದು ಕ್ಷೇತ್ರ ಕಟ್ಟೋದಕ್ಕೆ ದಾರಿ ಮಾರ್ಗ ಮಾಡಿಕೊಡ್ತಾರೆ. ಶ್ರೀಮಾತ್ರೇ ನಮಃ, ಶ್ರೀದೇವಿ ನಮಃ. ಜಗನ್ಮಾತೆ, ಈ ಸೃಷ್ಟಿ ದೇವಿ, ಈ ಭೂಲೋಕ ಆ ತಾಯಿ ಅಂತ ಎಲ್ಲ ನೋಡ್ತಾ ಇರ್ತಾರೆ, ಜಗನ್ಮಾತೆ. ಆದ್ದರಿಂದ ಈ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ, ಮರಕತಲಿಂಗ ಶಿವನ ಒಂದು ಅಂಶದಲ್ಲಿ ಲಿಂಗ. ಸಾಧಾರಣವಾಗಿ ಲಿಂಗ ಬೇರೆ ಬೇರೆ ತರ ನೋಡಿರ್ತೇವೆ, ಆದರೆ ಮರಕತಲಿಂಗ ಅನ್ನೋದು ತುಂಬಾ ವಿಶೇಷ. ಬ್ರಹ್ಮ ಮುದ್ರಣೆ, ಅದಕ್ಕೆ ಶಕ್ತಿ ಮಾರ್ಗದಿಂದ ಬರಾಂತ ಭಕ್ತಾದಿಗೆ ಅವರಿಗೆ ಹರಕೆಗಳಿದ್ದಲ್ಲಿ ಅವ್ರು ಏನು ವರ ಕೇಳಿದ್ರು ಆ ವರ ಕೊಡ ಅಂತದ್ದೇ ಮರಕತಲಿಂಗ. ಮತ್ತೆ ವಿಘ್ನೇಶ್ವರ ಗುರುದೇವ, ಮತ್ತೆ ಶ್ರೀ ಅದೃಷ್ಟ ಭೈರವಿ ಆ ತಾಯಿ ಜಗನ್ಮಾತೆ ಸಂಕಲ್ಪ. ಆದ್ದರಿಂದ ಪ್ರತಿಯೊಬ್ಬರು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟ ನಷ್ಟಗಳನ್ನ, ನಿಮಗಿರೋಂಥ ತೊಂದರೆಗಳನ್ನ ಆ ತಾಯಿ ಮುಂದೆ ಹರಕೆಗಳ ಮುಖಾಂತರವಾಗಿ, ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಹರಕೆಗಳು ಬಳಸಿ ಆ ತಾಯಿಯಿಂದ ಹರಕೆ ಹೊತ್ಕೊಂಡು ನೀವು ಪರಿಹಾರ ಮಾಡ್ಕೋಬಹುದು. ನೀವೇನೇ ಕೆಲಸ ಕಾರ್ಯ ಮಾಡ್ಬೇಕಂದ್ರೂ ಆ ತಾಯಿನ, ದೈವನ ನಂಬಿ ದೈವದಿಂದ ಮುಂದಕ್ಕೆ ಹೋಗಿ. ನಾನಿರೋ ಅಂತ ಸ್ಥಳ ಮಧುಗಿರಿ ಎಸ್ಟೇಷನ್. ನಾನು ದೇವಸ್ಥಾನ ಕಟ್ಟಿರೋ ಅಂಥದ್ದು ಮಧುಗಿರಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಆ ಸ್ಥಳ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಶೆಟ್ಟಳ್ಳಿಗೆ ಹೋಗೋ ರೋಡು,
ಮತ್ತೆ ಕೆರೆ ಮುಂಭಾಗದಲ್ಲಿ ನಮ್ಮ ದೇವಸ್ಥಾನ ಇರುತ್ತೆ, ಗೋಳಿಗುದ್ನೂರು ರೋಡು. ನೀವೇನೇ ತೊಂದರೆಯಲ್ಲಿದ್ರು, ಎಂಥದ್ದೇ ಸಮಸ್ಯೆಗಿದ್ರು ಆ ತಾಯಿನ ನಂಬಿ ಬಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. 24, 25ನೇ ತಾರೀಕು ಪ್ರತಿಷ್ಠಾಪನೆ ಇದೆ. 24 ಭಾನುವಾರ ನೈಟ್ ಹೋಮಗಳು, ಹವನಗಳು, ಕಳಸದ ಪೂಜೆ ಎಲ್ಲ ಇರುತ್ತೆ. ಸೋಮವಾರ ಮಹಾಮಂಗಳಾರತಿ 10 ಗಂಟೆಯಿಂದ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಹುಟ್ಟೇನಹಳ್ಳಿ, ಗೋಳಿಗುದ್ನೂರು ರೋಡ್, ಶೆಟ್ಟಳ್ಳಿಗೆ ಹೋಗೋ ಅಂತ ರಸ್ತೆ, ಆಂಜನೇಯ ಸ್ವಾಮಿ ಮುಂಭಾಗ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇದೆ. ಅಲ್ಲಿ ಬಂದು ಕೆರೆ ಇದೆ, ಹಿಂದೆಗಡೆ ಬೆಟ್ಟ ಗುಡ್ಡೆಗಳು ಎಲ್ಲ ಇರುತ್ತೆ. ನಿಮಗೆ ಸರಿಯಾಗಿ ಬಂದು ಅಲ್ಲಿ ಯಾರಾದರೂ ಕೇಳಿದ್ರು ಆಗ್ಬೋದು, ಇಲ್ಲ ಬರೋ ರಸ್ತೆಯಲ್ಲಿ ಯಾರಾದ್ರೂ ತಿಳ್ಕೊಂಡಾದ್ರೂ ಬರ್ಬೋದು. ಅದರಿಂದ ಬರೋ ಅಂತ ಭಕ್ತಾದಿಗಳು ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.